ಸಿನಿಮಾಗೆ ದೊಡ್ಡ ಹೊಡೆತ, ರಿಲೀಸ್ಗೂ ಮುನ್ನವೇ ದೊಡ್ಡ ಆಘಾತ. ದರ್ಶನ್ ಜೈಲಲ್ಲಿ ಇರುವಾಗಲೇ ಡೆವಿಲ್ ಸಿನಿಮಾ ರಿಲೀಸ್ಗೆ ಸಿದ್ಧತೆ. ದರ್ಶನ್ ಸಿನಿಮಾನ ವಿತರಕರು ತೆಗೆದುಕೊಂಡಿಲ್ಲ. ದರ್ಶನ್ ಡೆವಿಲ್ ಸಿನಿಮಾಗೆ ದೊಡ್ಡ ಹೊಡೆತ, ನಿಜಕ್ಕೂ ಅತಿ ದೊಡ್ಡ ಆಘಾತ. ರಿಲೀಸ್ಗೂ ಮುನ್ನವೇ ದೊಡ್ಡ ಆಘಾತ. ದರ್ಶನ್ ಜೈಲಲ್ಲಿ ಇರುವಾಗಲೇ ಡೆವಿಲ್ ಸಿನಿಮಾ ರಿಲೀಸ್ಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ದರ್ಶನ್ ಸಿನಿಮಾನ ವಿತರಕರು ತೆಗೆದುಕೊಂಡಿಲ್ಲ. ದರ್ಶನ್ ಸಿನಿಮಾನ ಡಿಸ್ಟ್ರಿಬ್ಯೂಟ್ಗಳು ತೆಗೆದುಕೊಂಡಿಲ್ಲ. ಡೆವಿಲ್ ಸಿನಿಮಾಗೆ 30 ಕೋಟಿ ಕೇಳ್ತಿರುವ ನಿರ್ಮಾಪಕರು ದರ್ಶನ್ ಪ್ರಚಾರಕ್ಕೂ ಬರಲ್ಲ. ಭಯ ಬಿದ್ದ ವಿತರಕರು ಬೇಡವೇ ಬೇಡ ಅಂತಿದ್ದಾರೆ. ವಿಶಾಲ ಕರ್ನಾಟಕದ ವಿತರಣೆಗೆ 30 ಕೋಟಿ ಕೇಳಿರುವ ನಿರ್ಮಾಪಕರು ಜೈಮಾತಾ ಕಂಬೈನ್ಸ್ ಅಡಿಯಲ್ಲಿ ನಿರ್ಮಾಣವಾಗಲಿರುವ ಡೆವಿಲ್ ಮಿಲನ ಪ್ರಕಾಶ್ ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿರುವ ಸಿನಿಮಾ. ಹಾಗಾದ್ರೆ ದರ್ಶನ್ ಡೆವಿಲ್ ಸಿನಿಮಾಗೆ ದೊಡ್ಡ ಆಘಾತಗಳು ಸಿಗ್ತಾವ? ದರ್ಶನ್ ಜೈಲಲ್ಲಿದ್ದಾರೆ. ಯಾವುದೇ ವಿತರಕರು ಕೂಡ ಇದನ್ನು ತೆಗೆದುಕೊಂಡಿಲ್ಲ. ರಿಲೀಸ್ಗೂ ಮುನ್ನವೇ ಅತಿ ದೊಡ್ಡ ಆಘಾತ. ದರ್ಶನ್ ಜೈಲಲ್ಲಿ ಇರುವಾಗಲೇ ಡೆವಿಲ್ ಸಿನಿಮಾ ರಿಲೀಸ್ಗೆ ಸಿದ್ಧತೆ. ದರ್ಶನ್ ಸಿನಿಮಾನ ವಿತರಕರು, ಡಿಸ್ಟ್ರಿಬ್ಯೂಟರ್ಗಳು ತೆಗೆದುಕೊಂಡಿಲ್ಲ. ದೊಡ್ಡ ಬಜೆಟ್ ಅಂತ ಭಯ ಬಿದ್ದ ವಿತರಕರು, ಡೆವಿಲ್ ಸಿನಿಮಾಗೆ 30 ಕೋಟಿ ಕೇಳುತ್ತಿರುವ ನಿರ್ಮಾಪಕರು ದರ್ಶನ್ ಪ್ರಚಾರಕ್ಕೂ ಬರಲ್ಲ. ಭಯ ಬಿದ್ದ ವಿತರಕರು ಬೇಡವೇ ಬೇಡ ಅಂತಿದ್ದಾರೆ. ವಿಶಾಲ ಕರ್ನಾಟಕದ ವಿತರಣೆಗೆ 30 ಕೋಟಿ ಕೇಳಿರುವಂತಹ ನಿರ್ಮಾಪಕರು ಜೈಮಾತಾ ಕಂಬೈನ್ಸ್ ಅಡಿಯಲ್ಲಿ ನಿರ್ಮಾಣವಾಗಿರುವಂತಹ ಡೆವಿಲ್ ಮಿಲನ ಪ್ರಕಾಶ್ ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿರುವಂತಹ ಸಿನಿಮಾ ಇದು. ಒಂದು ಕಟ್ಟಡವನ್ನು ಇಟ್ಟಿಗೆಯಿಂದ ಕಟ್ಟಿ ಕಟ್ಟಡವನ್ನಾಗಿ ಮಾರ್ಪಡಿಸಿದ ನಂತರ ಅದನ್ನು ಪರ್ಚೇಸ್ ಮಾಡೋದಕ್ಕೆ ಯಾವ ಗಿರಾಕಿಗಳು ಬರದಲೇ ಇದ್ದಾಗ ಕಟ್ಟಡ ಕಟ್ಟಿರೋ ಮಾಲೀಕ ಬಾಗಿಲಲ್ಲಿ ನಿಂತ್ಕೊಂಡು ಬಾಯ್ ಬಡ್ಕೋಬೇಕಷ್ಟೆ. ದರ್ಶನ್ ನಟಿಸಿರುವ ಸಿನಿಮಾ ಅಂತ ವಿತರಕರು ಒಂದು ವೇಳೆ ಪರ್ಚೇಸ್ ಮಾಡಿ ದರ್ಶನ್ನು ಜೈಲಲ್ಲೇ ಇದ್ದು ಪ್ರಮೋಷನಿಗೂ ಬರ್ದಲೆ ಜೋ ದಿಕ್ತಾ ಹೇ ಓ ಬಿಕ್ತಾ ಹೇ, ಕಣ್ಣಿಗೆ ಯಾವ್ದು ಕಾಣಿಸುತ್ತೋ ಅದು ಮಾರಾಟ ಆಗುತ್ತೆ. ದರ್ಶನ್ ವೇದಿಕೆಯಲ್ಲಿ ನಿಂತ್ಕೊಂಡು ನನ್ನ ಡೆವಿಲ್ ಸಿನಿಮಾ ನೋಡ್ರಪ್ಪ ಅಂತ ಹೇಳಿದ್ರೆ 10 ಜನ ಹೋಗೋ ಕಡೆಗಳಲ್ಲಿ 100 ಜನ ನುಗ್ಗಲಿಂದ ಥಿಯೇಟ್ರಿಗೆ ಹೋಗ್ತಾರೆ. ಪ್ರಮೋಷನ್ಗೆ ದರ್ಶನ್ ಬಾರದೇ ಇದ್ರೆ ಸಿನಿಮಾ ಓಡೋದಿಲ್ಲ. ವಿತರಕರು ತಗೊಂಡೇನು ಉಪ್ಪಿನಕಾಯಿ ಹಾಕೊಂಡು ನೆಕ್ಕಳದ. 300 ನೋಡಿ, 30 ಕೋಟಿ ಕೊಟ್ಟು ವಿತರಕರು ತೆಗೆದುಕೊಂಡಾಗ ಅದು 100 ಕೋಟಿಯಾಗಿ ಮಾರ್ಪಡಬೇಕು. ಒಂದು ವೇಳೆ ಕೈಲಿ ಹಾಕಿರೋ ಬಂಡವಾಳನೇ ಕಳ್ಕೊಂಡ್ರೆ ಭಯ ಬೀಳ್ತಾರೆ. ತೆಗೆದುಕೊಳ್ಳುವ ವಿತರಕರು ಕೂಡ ಭಯ ಬೀಳ್ತಿದ್ದಾರೆ. ಸೊ ಯಾರೂ ಮುಂದೆ ಬರ್ತಾ ಇಲ್ಲ. ಒಟ್ಟಾರೆ ಡೆವಿಲ್ ಸಿನಿಮಾ ಈಗ ರಿಲೀಸ್ಗೂ ಕೂಡ ಸಿದ್ಧತೆಯಲ್ಲಿದೆ. ಡಿಸೆಂಬರ್ 12ನೇ ತಾರೀಕು ರಿಲೀಸ್ ಆಗೋ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಏನಾಗುತ್ತೋ ಸಿನಿಪ್ರಿಯರು ಕುತೂಹಲದಿಂದ ಕಾಯ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.